ರಾಷ್ಟ್ರ ಪ್ರಶಸ್ತಿ ವಿಜೇತ ಖ್ಯಾತ ತಮಿಳು ನಿರ್ದೇಶಕ ಹಾಗೂ ನಟ ಭಾರತಿ ರಾಜ್ ಅವರ ನಿಧನದ ಹಿನ್ನೆಲೆಯಲ್ಲಿ ಕಾಫಿನಾಡಿನಲ್ಲಿ ಅಭಿಮಾನಿಗಳು ಹಾಗೂ ಸಿನಿ ಪ್ರೇಮಿಗಳು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉಪ್ಪಳ್ಳಿ ಭರತ್ ಅವರು, ಭಾರತಿ ರಾಜ್ ಅವರು ಸರಳ ಗ್ರಾಮೀಣ ಹಿನ್ನೆಲೆಯಿಂದ ಬೆಳೆದು ಭಾರತೀಯ ಚಿತ್ರರಂಗದಲ್ಲಿ ಅಪ್ರತಿಮ ಸಾಧನೆ ಮಾಡಿದ ಮಹಾನ್ ಕಲಾವಿದರಾಗಿದ್ದರು ಎಂದು ಸ್ಮರಿಸಿ, ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ತಮ್ಮ ಸಿನಿಮಾಗಳ ಮೂಲಕ ಮತ್ತಷ್ಟು ಗಟ್ಟಿಗೊಳಿಸಿದ್ದ ವ್ಯಕ್ತಿತ್ವ ಅವರದ್ದಾಗಿತ್ತು ಎಂದರು. ದಿಗ್ಗಜ ನಿರ್ದೇಶಕ ಅಂತ ಹೇಳಿದರೆ ತಪ್ಪಾಗಲಾರದು. ಅಂತ ಒಬ್ಬ ದಿಗ್ಗಜ ನಿರ್ದೇಶಕ ಭಾರತಿ ರಾಜ ಅವರು ಜುಲೈ 17, 1941 ಇಸ್ವಿಯಲ್ಲಿ ಅಲ್ಲಿ ನಗರ್ ಅಂತೇಳಿ ಒಂದು ಸಣ್ಣ ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದು ನಮ್ಮ ಕರ್ನಾಟಕದ ಜೊತೆಗೆ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ನಿನ್ನೆ ನೂತನ ಮುಖ್ಯಮಂತ್ರಿ ಆದಂಥ ವಿಜಯ್ ಕೂಡ ನಿನ್ನೆ ಕೊಲ್ಲೂರಿಗೆ ಬಂದರು. ಆ ರೀತಿ MGR ಇಂದ ಹಿಡಿದು ಜಯಲಲಿತಾದಿಂದ ಹಿಡಿದು ನಿನ್ನೆ ಬಂದಂಥ ಮುಖ್ಯಮಂತ್ರಿವರೆಗೂ ಕರ್ನಾಟಕಕ್ಕೂ ತಮಿಳುನಾಡಿಗೂ ಒಂದು ಅಜನಾಭಾವ ಸಂಬಂಧ ಇದೆ. ಅದು ಎಲ್ಲ ಸಂಬಂಧಗಳಿಗಿಂತ ಮೀರಿದಂಥ ಸಂಬಂಧ ತೋರಿಸಿಕೊಟ್ಟಂಥ ಭಾರತಿ ರಾಜರವರು ಅವರ ಸಿನಿಮಾ ಮುಖಾಂತರ ಇವತ್ತು ಎಲ್ಲರೂ ಒಂಥರ ಆರ್ಟಿಫಿಷಿಯಲ್ ಮಾಡ್ತಾ ಇದ್ದಾರೆ. ಆ ಕಾಲದಲ್ಲೇ ಕಮಲ ಹಾಸನಿಗೆ ಒಂದು ಕಚ್ಚೆ ಬಟ್ಟೆಯನ್ನು, ಒಂದು ತುಂಡು ಫಸ್ಟ್ ಒಂದು ಕಚ್ಚೆ ಪಂಚೆಯನ್ನು ಉಡಿಸಿ ಬೆತ್ತಲು ಅಂತ ಹೇಳ್ಬೇಕಾಗುತ್ತೆ ಅಲ್ಲಿ, ಅಂಥ ಒಂದು ನಟನೆಯನ್ನು, ನೈಜ ನಟನೆಯನ್ನು ತೋರಿಸಿಕೊಟ್ಟಂಥ ಅಂಥ ಮಹಾನ್ ದಿಗ್ಗಜ ಭಾರತಿ ರಾಜರು ಅವರು ಸುಮಾರು ಒಂದು 3 ಡಜನಿಗೂ ಅಧಿಕವಾಗಿ ಹೀರೋಗಳನ್ನ ಪರಿಚಯಿಸಿದ್ದಾರೆ. ಹಾಗೂ ಈಗ ಕರ್ನಾಟಕದಲ್ಲಿ ನಮ್ಮ ಚಿಕ್ಕಮಗಳೂರಿನ ಹಾಲ್ದೂರು ಹಾಗೂ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿಯಲ್ಲಿ ಕೂಡ ಅವರು ಬಂದು ಶೂಟಿಂಗ್ ಅನ್ನು ಮಾಡಿದ್ದಾರೆ. ಈ ಶೂಟಿಂಗ್ ಮಾಡಲಿಕ್ಕೆ ಅವರಿಗೆ ಪ್ರೇರೇಪಣೆ ಕಣಗಾಲ್ ಪುಟ್ಟಣ್ಣನವರು ಯಾವಾಗ ಜೂನಿಯರ್ ಆಗಿ ಶಿಷ್ಯನಾಗಿ ಕೆಲಸ ಮಾಡಿದರು ಕರ್ನಾಟಕದಲ್ಲಿ, ಆ ಸಂಬಂಧವನ್ನು ನಾವು ಈ ತೇರನ್ನ ಹಾಗೆ ಹೇಳ್ಕೊಂಡು ಹೋಗ್ಬೇಕು ಅಂತೇಳಿ ಅವರು ಕರ್ನಾಟಕದಲ್ಲೂ ಕೂಡ ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ, ಚಿಕ್ಕಮಗಳೂರಿನಲ್ಲಿ, ಸಕಲೇಶ್ಪುರದಲ್ಲೂ ಬಂದು ಶೂಟಿಂಗ್ ಮಾಡಿದ್ದಾರೆ. ಅಂತ ಒಂದು ಮಹಾನ್ ಭಾವ ಇವತ್ತು ಕಳ್ಕೊಂಡಿರುವಂಥದ್ದು ಇಡೀ ಒಂದು ಸಿನಿಮಾ ರಂಗಕ್ಕೇನೆ, ಇಡೀ ಸಿನಿಮಾ ತಮಿಳು ತೆಲುಗು ಅಂತಲ್ಲ, ಇಡೀ ಸಿನಿಮಾ ರಂಗಕ್ಕೇನೆ ಒಂದು ತುಂಬಲಾರದ ನಷ್ಟ ಆಗಿದೆ. ಭಾರತಿ ರಾಜನ್ ಅಂತ ಅವರು ಡೈರೆಕ್ಟ್ರು, ಒಬ್ಬ ಡೈರೆಕ್ಟ್ರು ಪ್ರೊಡ್ಯೂಸರ್ ಆಗೋದು, ಆಕ್ಟರ್ ಆಗೋದು ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅವರು ಏನು ನಿರ್ದೇಶಕರಾಗಿ ಅವ್ರು ಏನು ಕೆಲಸ ಮಾಡಿದ್ರು, ಇವತ್ತಿಡೀ ಅಂದರೆ ಚಿತ್ರರಂಗನೇ ಅವರು ಯಾವ ರೀತಿ ಇದು ಮಾಡಿದ್ರು ಅದನ್ನು ತಮಿಳುನಾಡಲ್ಲಿ ಇವತ್ತು ಅವರು ಅವತ್ತಿನ ದಿನ ನೋಡಿದ್ರೆ ಇಡೀ ಚಿತ್ರತಂಡ ಅಲ್ಲಿಗೆ ಬಂದಿತ್ತು. ಅದನ್ನ ನೋಡಿದ್ರೆ ಅವರು ಯಾವ ಥರ ಭಾರತಿ ರಾಜನ್ ಇದ್ರು ಅನ್ನೋದನ್ನ ನಾವು ತಿಳಿಬೋದು. ನೈಜ ಘಟನೆಯನ್ನು ಆಧರಿಸಿ ಫಿಲಮ್ ಮಾಡ್ತಾರೆ. ಜೊತೆಗೆ ಪ್ರಪ್ರಥಮ ಬಾರಿಗೆ ಯಾವತ್ತೂ ಸ್ಟುಡಿಯೋದಲ್ಲಿ ಶೂಟಿಂಗ್ ಮಾಡ್ತಾರೆ. ಸ್ಟುಡಿಯೋದಿಂದ ಹೊರಗೆ ಬಂದು ಶೂಟಿಂಗ್ ಮಾಡೋ ಒಂದು ಹಳ್ಳಿಯ ವಾತಾವರಣದಲ್ಲಿ ಶೂಟಿಂಗ್ ಮಾಡಬೇಕು, ನೈಜದ ಘಟನೆಯನ್ನು ತಗೊಂಡೋಗಿ ಜನರಿಗೆ ಮನಸ್ಸನ್ನು ಮುಟ್ಟುವಂತ ಮಾಡಬೇಕು ಅಂತೇಳಿ. ಆ ಫಿಲಮ್ಗಳು ಹೆಂಗಿರ್ತಂದ್ರೆ, ಆ ಫಿಲಮಲ್ಲಿ ಪಾತ್ರಧಾರಿಗಳು ನಾವು ಕೂಡ ಒಬ್ಬರು ಅನಿಸುತ್ತೆ. ನಾವು ಫಿಲಮ್ ಡೈರೆಕ್ಟ್ ನೋಡಿದಾಗ ಪಾತ್ರಧಾರಿಗಳಿಗೆ ತೆರೆ ಮೇಲೆ ಇರ್ತಾರೆ, ನಾವು ಕೆಳಗೆ ನೌಕರಿ ನೋಡ್ತಾ ಇರ್ತೀವಿ. ಆದರೆ ಇವ್ರ ಸಿನಿಮಾದಲ್ಲಿ ನೈಜತೆ ಇರೋದು ಹೆಂಗಂದ್ರೆ, ನಾವೇ ಆ ಪಾತ್ರಧಾರಿಗಳಾಗಿರ್ತಿದ್ವಿ. ನಾವು ಹೇಗೆ ಆ ಫಿಲಮ್ ನೋಡ್ತಾ ಇದ್ದೆ ಅಂದರೆ, ಅಲ್ಲಿ ಪಾತ್ರಧಾರಿಗಳು ಯಾರೇ ಇರಲಿ, ಆ ಪಾತ್ರಧಾರಿಗಳು ನಾವೇ, ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ, ನಮ್ಮ ಜನರ ಮಧ್ಯೆ ಇರ್ತಕ್ಕಂಥ ಒಂದು ಪಾತ್ರವನ್ನು ತೆರೆ ಮೇಲೆ ತರುವಂಥ ಕೆಲಸವನ್ನು ಮಾಡಿದಂತಹ ಮಹಾನ್ ನಿರ್ದೇಶಕರು ಅಂತಂದರೆ ಅದು ಭಾರತಿ ರಾಜ್ ಅವರು. ಹಾಗಾಗಿ ಇವರು 1977ರಲ್ಲಿ ಮೊದಲ ಸಿನಿಮಾ 16 ವೈದ್ಯನಿಲ್ಲ ಅಂತ ಒಂದು ಸಿನಿಮಾ ತೆಗಿತಾರೆ. ಅದರಲ್ಲಿ ಇವತ್ತು ಏನು ಬಹಳ ದೇಶಾದ್ಯಂತ ಪ್ರಪಂಚಾದ್ಯಂತ ಖ್ಯಾತಿ ಪಡೆದ ಶ್ರೀದೇವಿ ಅವರನ್ನು ಅಭಿನಯಿಸಲು ಅವಕಾಶ ಕೊಟ್ಟು ಅವರಿಗೆ ಯಾವುದೋ ಉನ್ನತ ಮಟ್ಟಕ್ಕೆ ಕಳಿಸಿದವರು ಭಾರತಿ ರಾಜ ಅಂತ ಹೇಳ್ಬೋದು. ಭಾರತಿ ರಾಜ ಅವರ ಸಂಗೀತ, ಅವರ ಹಾಡಿನ ಸಂಗೀತ, ಚಲನಚಿತ್ರಗಳ ಸಂಗೀತ ಇರ್ಬೋದು, ಮತ್ತು ಅವರ ಡೈರೆಕ್ಷನ್ ಇರ್ಬೋದು, ಅವರ ತಗೊಂಡಿರುವಂಥ ಒಂದು ಹಿನ್ನೆಲೆ, ಯಾವುದೇ ಕತೆ ಹಿನ್ನೆಲೆ ಆಗಿರ್ಬೋದು, ಅದೆಲ್ಲದೂ ಕೂಡ ನಮಗೆ ತುಂಬ ಒಡನಾಟದಿಂದ ಇರುವಂಥ ಒಂದು ಕತೆಗಳಾಗಿದ್ವು. ಆ ರೀತಿಯಲ್ಲಿ ನಮ್ಮ ಭಾರತಿ ರಾಜ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲದೆ ಇರೋದು, ಅವರು ನಟರಾಗಿ ಕೂಡ ತುಂಬ ಸಿನಿಮಾಗಳಲ್ಲಿ ತೋರಿಸ್ಕೊಂಡಿದ್ದಾರೆ. ನಮ್ಮಲ್ಲಿ ಈಗ ಅವರನ್ನು ನಾವು
ಕಳ್ಕೊಂಡಿದ್ದೀವಿ. ಅದರ ಪರಿತಾಪ ಎಲ್ಲರಿಗೂ ಇರುತ್ತೆ. ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಅರ್ಪಿಸೋಕ್ಕೆ ನಾವು ಗೌರವಿಸಿ ಪುಷ್ಪಾರ್ಚನೆ ಮಾಡಿ ಅವರಿಗೆ ಗೌರವಿಸಿದ್ದೀವಿ. ಮತ್ತು ಅವರು ಹೆಸರು ಚಿನ್ನಸ್ವಾಮಿ ಅಂತ ಹೇಳಿದ್ದಾರೆ. ಸರಿ, ಅವರು ಒಂದು ಸಿನಿಮಾ ನಿರ್ದೇಶಕರಾಗಿ ಅವರು ಒಂದು ಹಾಲದ ಮಗ ಇದ್ದಂಗೆ ಎಲ್ಲರನ್ನೂ ಕಟ್ಟಿ ಬೆಳೆಸಿದ್ದಾರೆ. ರಜನಿಕಾಂತ್ ಇರ್ಬೋದು, ಕಮಲಾಸನ್ ಇರ್ಬೋದು, ಶ್ರೀದೇವಿ ಇರ್ಬೋದು, ಪಾರ್ಥಿಬನ್ ಇರ್ಬೋದು, ಭಾಗ್ಯರಾಜ್ ಇರ್ಬೋದು, ಪಾಂಡ್ಯರಾಜನ್ ಇರ್ಬೋದು, ರಾಧಿಕಾ, ರೇವತಿ, ರಾಧಾ, ರೇಖಾ, ಎಲ್ಲ ಸತ್ಯರಾಜು ಎಲ್ಲರನ್ನೂ ಮುಂದೆ ತರಿಸಿದ್ದಾರೆ. ಅವ್ರನ್ನ ನೆನಪಿಸದೆ ಇಲ್ಲದೆ ಇದ್ರೆ ಸಿನಿಮಾ ರಂಗನೇ ಇಲ್ಲ, ತಮಿಳು ಸಿನಿಮಾ ರಂಗನೇ ಇಲ್ಲ. ಆ ಥರ ಯಾವ ನಿರ್ದೇಶಕರು ಮಾಡ್ತಿದ್ದ ಸಾಧನೆಯನ್ನು ಅವರು ಮಾಡಿದ್ದಾರೆ. ಜಿ ರವಿಕುಮಾರ್, ಕುಮಾರ್, ಜಿ ಶಂಕರ್, ಜಿ ಗೋಪಿ, ಕುಸುಮಾ ಭರತ್, ನಗರಸಭೆ ಮಾಜಿ ಸದಸ್ಯರಾದ ಮಲ್ಲಿಕಾದೇವಿ, ಪಂಚ ಗ್ಯಾರಂಟಿ ಸಮಿತಿ ಸದಸ್ಯ ಜಯಂತಿ, ಆಶ್ರಯ ಸಮಿತಿ ಸದಸ್ಯೆ ಯಶೋಧ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದಿಗ್ಗಜ ನಿರ್ದೇಶಕರಿಗೆ ನಮನ ಸಲ್ಲಿಸಲಾಯಿತು.